ಋತು ಶಾಂತಜ್ಜಿಗೆ ಆಯಿ ವಾಚಿ ಆಗೈತೇನಮ್ಮ. ನೋಡ್ಕೊಂಬಂದೆ, ಜ್ವರ ಬಿಟ್ಟವೆ ಶಾಂತಜ್ಜಿಗೆ? ಜ್ವರ ಬಿಟ್ಟವೆ. ಮತ್ತೆ ಶಾಂತಜ್ಜಿ ಕಾಲಾಗಿ ಊರಿಗೆ ಹೋತು. ಅಜ್ಜಿ ಕಾಲಾಗಿ ಊರಿಗೆ ಹೋತು. ಕಾರಾಗಿ ಊರಿಗೆ ಹೋದ್ರು? ಶಾಂತಜ್ಜಿ ಊರಿಗೆ ಹೋದ್ರೆ ಹಂಗಾದ್ರೆ? ಅಯ್ಯೋ ನೋಡಮ್ಮ, ಸೇನಕ್ಕಿಲ್ಲ ಅಂತಿದ್ಲು ಗನ್ಮಗಾದ್ಲು. ಅಯ್ಯೋ ಅವಳ ಕಾಯಿಲೆ ನನಗೆ ತಿರುಕೇಣೈತಲ್ಲಪ್ಪ. ನನಗೆ ಯಾಕೆ ಇನ್ನು ಜ್ವರನೇ ಬಿಡಂಗಿಲ್ಲ. ಚೈತ್ರಾ, ಚೈತ್ರಾ, ಏನತ್ತೆ? ಅಲ್ಲ, ಶಾಂತಮ್ಮರು ಊರಿಗೆ ಹೋದ್ರೇನೆ, ಎಲ್ಗ ಕಾರ್ನಾಗ ಹೋದ್ರು ಅಂತ ಹೇಳ್ತಿದ್ಲು ಆವಾಗ್ಲೇನೆ. ಅದಕ್ಕೆ ಈಗ ಕೇಳಿದ್ಕೊನು ಈಗಲೂ ಊರಿಗೆ ಹೋದ್ರು ಅಂತ, ಕಾರ್ನಾಗ ಊರಿಗೆ ಹೋದ್ರು ಅಂತ ಹೇಳ್ತಾಳೆ ಋತು. ಊರಿಗೆ ಹೋದ್ರೇನೆ? ಹ್ಞೂನತ್ತೆ, ಚಿರು ಅಲ್ಲೇ ಇದ್ದಾನಲ್ಲ, ಅದಕ್ಕೆ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಅವಳು ದೀಕ್ಷೆನ ಬೇಡ, ನಾನು ಡೈವರ್ಸ್ ಕೊಡ್ತೀನಿ ಅಂತ ಹೇಳಾಳಂತೆ. ಅದಕ್ಕೇ ಹೋಗ್ಯವ್ರಿ ಮಾತಾಡ್ಕೊಂಬರಕ್ಕಂತ ಹೇಳೋರು. ವರ್ಷೀತಾ ನಮ್ಮಮ್ಮಯ್ಯ ಶಾಂತ ಆಂಟಿ ಎಲ್ಲರೂ ಹೋಗ್ಯವ್ರಿ. ಅವರಿಬ್ರು ಬಂದಿದ್ರು, ಎಲ್ಲರೂ ಹೋಗ್ಯವ್ರಿ. ಹೌದೇ? ಅಲ್ಲ, ಏನು ಮಾಡಿದ್ನಂತ ಅವನು? ಯಾಕೆ ಡೈವರ್ಸ್ ಕೊಡ್ತಾಳಂತೆ? ಗೊತ್ತಿಲ್ಲ ಕಣತ್ತೆ, ಏನೇನ ಅವನು ಒಳ್ಳೆಯವನಲ್ವಂತಿ. ನೀವು ಹೇಳ್ದಂಗೆ, ನೀವು ಹೇಳಿದ್ದೆ ನಿಜ ಅಂತ ಹೇಳಿ ಮಾತಾಡ್ತಿದ್ರು. ನಮ್ಮ ಜಯಕ್ಕಯ್ಯ ಬಡ್ಕಂತ ಪಾಪ ಶಾಂತ ಆಂಟಿ ನೆನೆಸ್ಕೊಂತಿತ್ತು ನಿನ್ನ. ಯಾರ್ಯಾದ್ರೂ ಬೈಕಮ್ಮಕ್ಕೆ ಹೋಗಲ್ಲ ನಿನ್ನ, ನೀನೇನೆ ಬೈಕಮ್ಮದು, ಒಬ್ರಿಗೆ ಕೆಟ್ಟದ್ದು ಬಯಸೋದು. ಪಾಪ ನೆನೆಸ್ಕೊಂತಿತ್ತು ಶಾಂತ ಆಂಟಿ. ಪಾಪ ನಮ್ಮ ಜಯಕ್ಕಯ್ಯ ಬಡ್ಕಂತು, ಬೇಡ ಅವನು ಒಳ್ಳೆನಲ್ಲ, ಎಲ್ಲೋ ದೂರ್ಲನ್ನ ಕರ್ಕೊಂಬಂದು ಹೆಂಗೆ ನಂಬಿ ನೀವು ಮನೆಯೊಳಿನಾಗ ಮಾಡ್ಕೊಂತೀರಾ, ಮನೆಯೊಳಿನಾಗ ಬೇಡ ಅಂತ ಹೇಳಿ ಬಡ್ಕಂತು, ನೀವೇ ಕೇಳಲಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು, ನೆನೆಸ್ಕೊಂತಿದ್ರು ನಿನ್ನ. ನಾನು ಹೇಳ್ದೆ ಬೇಡ ಅಂತ ಹೇಳಿ. ನೋಡಿ ಮನೆಯಾಳೆ ಅಂತ ಕೆಲಸ ಮಾಡ್ದೆ. ನನಗೆ ಗೊತ್ತಿತ್ತು. ಅವತ್ತು ಹೊಲ್ದಾಗ ಒಂದಿನ ನಾನು ಅವಾಗ ಹೊಲ್ದಕ್ಕೆ ಹೋಗ್ತಿದ್ವಿ, ಅವಳು ಆವಾಗ ಫೋನ್ನ ಮಾತಾಡ್ತಿದ್ದ. ನಾನು ಅವತ್ತೇ ಫೋನ್ನ ಕೇಳಿಸ್ಕೊಂಡು ಅದಕ್ಕೆ ಹೇಳಿದ್ದು, ಆ ಹುಡುಗರೇ ನೋಡ್ಕೊಂತಾರೆ ಕಣೆ ಶಾಂತಮ್ಮ ಅಂತ ಹೇಳಿ ನಾನು ಅದಕ್ಕೆ ಹೇಳಿದ್ದು. ಹೇಳಿ ನನ್ನ ನಂಬಲಿಲ್ಲ. ಯಾತ್ಕೋ ಹೇಳ್ತಾಳೆ. ಒಟ್ಟಲ್ಲಿ ನಾವು ಯಾರು ಒಂದಿಟ್ಟು ಮಾತಾಡಿದರೆ ಅವ್ರಿಗೆ ಕೆಟ್ಟಕ್ಕೆ ಹೇಳ್ತಾರೆ ಅಮ್ಮಂಗಾಗುತ್ತೆ. ನಾನು ಫೋನ ಮಾತಾಡ್ತಿದ್ನೇಳು ಕೇಳಿಸ್ಕೊಂಡೆ. ಇವನೇನು ಸುಮಾರು ಅದನ್ನಾಗಲ್ಲ, ಇವನು ಯಪ್ಪೆ ಹೋಗೋಕ್ಕೆ ಬಂದವನೇ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ಹೇಳಿದ್ದು ನಾನು. ಅದಕ್ಕೆ ನೆನೆಸ್ಕೊಂತಿದ್ರಮ್ಮ, ನಿನ್ನೇನೇನು ಬೈಕೆ ಅಂತಿರ್ಲಿಲ್ಲ, ಅದಕ್ಕೆ ನೆನೆಸ್ಕೊಂತಾ ಇದ್ರು. ಸುಮ್ಕಿರ ಮರುತು, ಈಗ ಅವೆಲ್ಲ ಗೊತ್ತಾಗಲ್ಲ. ಹೋಗು ಸುಮ್ಮನೆ ಯಾಕನ ಮಾತಾಡೋಕ್ಕಿಲ್ಲ. ಯಾಜ್ಜಿ ಯಾಕಜ್ಜಿ ಅಂತ ಏನು ಗೊತ್ತಾಗುತ್ತಮ್ಮಂಗೆ. ಹೋಗು ಆಟಾಡೋಗಿ ಹೋಗು. ನೀನು ಅಲ್ಲಿ ಸೈಕಲಾಗಿ ಆಟಾಡೋಗಿ ಹೋಗಿ, ಸೈಕಲ್ ತಗೊಂಡು ಆಟಾಡೋಗಿ ಹೋಗಮ್ಮ. ನೋಡಿ ಸುಮ್ಮನೆ ಹುಡುಗಿ ಭಾಳ ಹಾಳು ಮಾಡ್ದಂಗಾಯ್ತು. ನಾನು ಹೇಳ್ದೆ ಅವತ್ತು ಫೋನ್ನ ಮಾತಾಡ್ತಿದ್ದ. ಹಂಗೆ ಹಿಂಗೆ ಇಲ್ಲದೆಲ್ಲ ಹೊಲ ಮಾರ್ಬಿಟ್ಟು, ಹೊಲ ಮನೆ ಎಲ್ಲನ ಇಲ್ಲೂ ಯಾರೂ ಇಲ್ಲ, ಇಲ್ಲಿ ಯಾರು ಗಂಡು ಮಕ್ಕಳಿಲ್ಲ, ಏನಿಲ್ಲ, ಮಾರ್ಬಿಟ್ಟು ಹಿಂಗೆ ಮಾಡಬೇಕು, ಅಲ್ಲೇದು ಎಲ್ಲ ಮಾರ್ತೀನಿ ನಾನು ಏನಾನ ಮಾಡಿ ಅಂತ ಹೇಳಿ ಮಾತಾಡ್ತಿದ್ದೆ. ಇದೆಲ್ಲ ಕೇಳಿಸ್ಕೊಂಡೆ ನಾನು. ಕೇಳಿಸ್ಕೊಂಡೆ ನಂತ ಈ ಒಟ್ಟುನು ಯಾತ ಮೊಬೈಲ್ ಇಲ್ವಲ್ಲ, ಒಟ್ಟು ರೆಕಾರ್ಡ್ ಪಕಾರ್ಡ್ ಮಾಡ್ಕೊಂಬಕ್ಕಿ ಮಾತಾಡ್ತಿದ್ದೆ, ಎಲ್ಲ ಕೇಳಿಸ್ಕೊಂಡೆ. ಅದಕ್ಕೆ ನಾನು ಅವತ್ತು ಹೇಳಿದ್ದು, ನನಗೆ ನನ್ನ ಮೇಲೆ ಇದಲ್ಲ, ನಾನು ಹೆಂಗ ಬಿಡೆ ನಮ್ಮ ಹುಡುಗರು ಇದ್ದಾವೆ ಅಂತ ಹೇಳಿ ನಾನು ಅದಕ್ಕೆ ಹೇಳಿದ್ದು. ಹಂಗಾದ್ರೆ ಏನಾನ ಸುಮ್ಮನೆ ಆಗ್ತಾಳೇನೋ ಅಂತ ಹೇಳಿ ನಾನು ಅದಕ್ಕೆ ಹೇಳಿದ್ದು. ನಮ್ಮ ಹುಡುಗರೇ ಇದ್ದಾರೆ, ನಮ್ಮ ಹುಡುಗರೇ ನೋಡ್ಕೊಂತಾರೆ ಅಂತ ಹೇಳಿ ನಾನು ಅದಕ್ಕೆ ಹೇಳಿದ್ದು. ಆದರೆ ಕೇಳಲಿಲ್ಲ ಅವಳು. ಇನ್ನು ಜ್ವರ ಬಿಟ್ಟಿಲ್ವೇನೆ ನಿನಗೆ? ಇಲ್ಲ ಕಣಪ್ಪ, ಇನ್ನೂ ಒಂದು ಹಿಡ್ದು ಕೂಡ ಐತೆ. ಯಾಕೆ ಮಾಮ ಅದು? ಬಾಂಡ್ ಕಣಮ್ಮ, ಬ್ಯಾಂಕ್ನಾಗೆ ಬಾಂಡ್ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು ನೆನ್ನೆಸ್ ಹೋಗಿದ್ದೆ, ನಾಳೆಗೆ ಬರ್ರಿ ಅಂದರು. ಅದಕ್ಕೆ ಕೊಟ್ಟವ್ರಿ ಇವತ್ತು ಬಾಂಡ. ಎಲ್ಲ ಫಿಕ್ಸೆಡ್ ಮಾಡಿ ಕೇಳಿ ಹೇಳ್ತಾ, ದುಡ್ಡಿದ್ರೆ ಇರಲ್ಲ ಅಂತೇಳಿ ಎಲ್ಲ ಫಿಕ್ಸೆಡ್ ಮಾಡಿದ್ನಿ ಕಣಮ್ಮ ಬಾಂಡಿಗೆ. ಹೆಂಗ ಬಿಡತ್ತ, ಒಳ್ಳೆ ಕೆಲಸ ಆತ್ ಮಾಮ. ಇಲ್ಲಿ ನೋಡಿ, ಇಲ್ಲಿ ನೀವು ಆ ಬಾಂಡ್ ತಗೋಬೇಕಾರೆ ನೀವು ಯಾರಿಗೆ ಕೊಡ್ಲಿ ಹೇಳು. ನಿಮ್ಮ ತಗೊಳ್ಳೋ ದುಡ್ಡು ಇಬ್ಬರಿಗೂ ಸಮನಾಗಂತೀರಿ. ಅವ್ರಿಗೂ ಬೇಡ, ನಮಗೂ ಬೇಡ, ಸರಿನೇ? ಅವ್ರಿಗೂ ಪಾಪ ಅನ್ಯಾಯ ಮಾಡೋದಲ್ಲ. ಅಲ್ಲ, ನಾನು ಇಬ್ಬರಿಗೂ ಕೊಡ್ತೀನಿ ಕಣಮ್ಮ. ಈಗ ಅವನು ಯಾವ್ದು ಕಳೆದವನೋ ಬಿಟ್ಟವನೋ ಗೊತ್ತಿಲ್ಲ. ಅವನು ಮಗ ಏನೋ ಬುದ್ಧಿ ಇಲ್ದಲೇ ಮಾಡ್ದ. ಇವಾಗ ಅವ್ನು ಬುದ್ಧಿ ಇದ್ರೂ ಅಂಥ ಕೆಲಸನೇ ಮಾಡ್ತಾ ಇದ್ದಾನೆ. ಏನು ಮಾಡೋದು ಇವಾಗ? ಇಬ್ಬರೊಳಗೂ ನಾವು ಸಮನಾಗಿ ಮಾಡ್ತೀವಿ, ಏನು ಮಾಡಿರು. ಅಷ್ಟೇ. ನಾವೀಗ ಅವ್ನಿಗೊಂದು ಇವ್ನಿಗೊಂದು ನಾನು ಯಾವತ್ತೂ ಮಾಡಲ್ಲ. ಅವಳು ಅಷ್ಟೇ, ನಾವು ಅಷ್ಟೇ. ತಂದೆ ತಾಯಿ ಯಾವ್ದಾದ್ರು ಮಕ್ಳಿಗೆ ಅವ್ರಿಗೊಂದು ಇವ್ರಿಗೊಂದು ಯಾವ ತಂದೆ ತಾಯಿನೂ ಅವನು ಇವನು ಅಂತ ಯಾರೂ ಭೇದ ಭಾವ ಮಾಡಲ್ಲ. ಮಾಡಿರೇನೋ ಒಂದು ಹೆಚ್ಚು ಪ್ರೀತಿ ತೋರಿಸ್ಬೋದು, ಅಷ್ಟು ಬಿಟ್ಟರೆ ಯಾತ್ರಗೂ ಭೇದ ಭಾವ ಮಾಡಲ್ಲ. ಪಾಪ ಎಲ್ಲಾದರೂ ಏನೋ ಅಯ್ಯ ಅಂದಂಗಾಗುತ್ತೆ ಕಣ್ಮಮ್ಮ. ಒಂದೊಂದ್ಸತಿ ನೆನೆಸ್ಕೊಂಡ್ರೆ ಅಯ್ಯೋ ಅಂದಂಗಾಗುತ್ತೆ. ಇವತ್ತು ದೀಕ್ಷನ್ ನೋಡು, ಅವಳು ಪಾಪ ಇವತ್ತು ಹೋಗಿ ಮದುವೆ ಆಗ್ಬಿಟ್ಟವನು. ಇವತ್ತು ಡೈವರ್ಸ್ ತಾಂಬ್ತೀನಿ ಅಂತ ಅವಳ್ದ ಕೂತ್ಕೊಂಡವಳೆ. ಅಯ್ಯೋ ಹೋಗಿದ್ದೆ ಬೆಳಿಗ್ಗೆ, ಆ ಡೈವರ್ಸ್ ತಾಂಬ್ತೀನಿ ಚೈತ್ರ, ಆಗೋದಿಲ್ಲ ಅವನ ಜೊತೆ ಸಂಸಾರ ಮಾಡೋದಕ್ಕೆ ಅಂತ ಹೇಳಿ ಅವರೆಲ್ಲ ಹೋಗ್ಯವ್ರಂತೆ ಎಲ್ಲ ಕೇಳ್ಕೊಂಬರಕ್ಕೆ. ಅದಕ್ಕೆ ಡೈವರ್ಸ್ ತಾಂಬ್ತೀನಿ ಅಂತ ಅವಳ್ತ ಕೂತ್ಕೊಂಡಿದ್ಲು ಕಣ್ಮಮ್ಮ.
ಅಯ್ಯೋ ಬಿಡ ಮತ್ತು ಅವ್ನು ಏನು ಹೇಳ್ತೀನಿ ನಾನು ಒಳ್ಳೇನು ಅಂದ್ಕೊಂಡಿದ್ನತ್ತ ಹಂಗೆ ಹೊಲ್ದಾಗೆಲ್ಲ ಬದುಕು ಮಾಡ್ಸೋದಕ್ಕೂ ಅದಕ್ಕೂ ಒಳ್ಳೇನು ಅಂದ್ಕೊಂಡಿದ್ದೆ ನಾನು ಅಲ್ಗೂ ಹಂಗೆ ಅನ್ಕೊಂಬಿಟ್ಟಿದ್ದೆ ಹೊಲ್ದಕ್ಕೆ ಕೂಲರ್ ಬರೋರ 8 ಆಳು ಬಂದರೆ 10 ಆಳು ಅಂತೇಳಿ 2 ಆಳು ಹೆಚ್ಚಿಗೆ ಇಸ್ಕೊಂಬನು ಅದನ್ನ ಮಜಾ ಮಾಡೋಣ ಏನು ಮಾಡೋಣ ಒಟ್ಟಿನಲ್ಲಿ ಕುಡಿಯೋದು ಪಡಿಯೋದು ಯಾವುದು ಕಾಮ್ತಿರ್ಲಿಲ್ಲ ಯಾಕೆ ಸುಳ್ಳು ಹೇಳ್ಬೇಕು ಇವತ್ತು ಕುಡಿಯೋದು ಪಡಿಯೋದು ಯಾವುದು ಕಾಮ್ತಾ ಇರಲಿಲ್ಲ ಅದು ಏನೇನು ಮಾಡ್ಕೊಂಡೋ ಏನೋ ನಾನು ಹೇಳ್ದೆ ಅದಕ್ಕೆ ಹೇಳ್ದೆ ನನ್ನ ಬಾಯಿಗೆ ಏನು ಆಡಿಸ್ತೋ ಏನೋ ನನಗೆ ದೇವ್ರಂಬೋನು ಇಲ್ಲೊಂದು ನನ್ನ ಕಾಣಿಸ್ದಾಗ ಅವತ್ತು ಅವ್ನು ನಿಂಗೆ ಮನೆಯೊಳಗೆ ನಂಗೆ ಮಾಡ್ಕೊಂತಾರೆ ಅಂತ ಯಾರೋ ಸುದ್ದಿ ಹೇಳಿದಾಗ ಬೆಳಗಿನ ಜಾವನೆ ಹಂಗೆ ಕನ್ಸು ಬಿದ್ದಿತ್ತು ಹಿಂಗೆ ಬಂದಿದ್ದಂತೆ ಇವನು ಶಾಂತಮ್ಮರ್ದು ಹೊಲ ಮನೆ ಎಲ್ಲ ಕಳೆದಂತೆ ಅಂತ ಎಲ್ಲ ಹಿಂಗೆ ಕನ್ಸು ಬಿದ್ದಿತ್ತು ಕನ್ಸೂ ಬಿದ್ದಿತ್ತು ನನ್ನ ಬಾಯಿಗೆ ಏನು ಆಡಿಸ್ತೋ ಏನೋ ಅವ್ನು ಇಲ್ಲಿ ಇರಬಾರ್ದು ಮಂಗಾಡಿಸ್ ನನಗೆ ಅವ್ನು ಇರೋದು ಇಷ್ಟನೇ ಇರಲಿಲ್ಲ ಅವ್ನು ನೋಡಿದ್ರೆ ಏನೋ ನಿಮ್ಮ ಮೈಯೆಲ್ಲ ಉರಿಯೋದು ಬೆಂಕಿ ಹಾಕೋದು ಅವ್ನು ನೋಡ್ತಿದ್ದಂಗೆ ನನಗೆ ಅಂಗಾಲಗಳಿದ್ದ ಎದ್ದಾಳೋದು ಎಲ್ಲರೂ ಇವಾಗ ಹಂಗೆ ಅಂತಾರೆ ಹಂಗನ ಹೇಳ್ತಾಯಿತ್ತು ಕೇಳಲಿಲ್ಲ ಅಂತ ನೆನೆಸ್ಕೊಂತಾರೆ ಕಣತೆ ನೀನು ಹೇಳ್ದಂಗೆ ಎಲ್ಲರೂ ಒಳ್ಳೆಯರಂದಿದ್ದೆ ನಮ್ಮ ಅತ್ತೆ ಮಾತ್ರ ಒಳ್ಳೇದಲ್ಲ ಅವ್ನು ಒಳ್ಳೇನಲ್ಲ ಅಂತ ನಮ್ಮ ಅತ್ತೆನೇ ಅಂದಿದ್ದು ನಮ್ಮ ಅತ್ತೆ ಬಾಯಿಗೆ ಏನು ಆಡಿಸ್ತೋ ಏನೋ ಗೊತ್ತಿಲ್ಲ ಈ ಹಂಗನ ಮಯಮ್ಮ ಅದನ್ನೊಂದು ಏಳೇವಳೆ ಅವಳಿಗೆ ಏನು ಬಂತ ಏನೋ ಬಾಯಿಗೆ ಏಳೇಳಿ ಬಾಯಿ ಬಿಟ್ಟು ಮನಸ್ನಾಗ ಇಕ್ಕೆಮ್ದಂಗೆ ನೀನು ಇಕ್ಕೆಮ್ ಕುಡ್ದು ನೀವು ಅವನ್ನ ನಮ್ಮ ಹುಡುಗರು ಇದಾವೆ ನೋಡ್ಕೊಂತಾರೆ ಅಂತ ಏಳೇಳು ಬಾಯಿ ಬಿಟ್ಟು ನಮ್ಮ ಮಯಮ್ಮನ ಬಾಯಿಗೆ ಏನು ಬಂತೋ ಏನೋ ಇಡೀ ಊರಾಗೆ ಒಳ್ಳೆಯರಂದ್ರು ನನಗೆ ಅವನು ಒಳ್ಳೆ ನಮಗೆ ಕಾಣಿಸ್ಲಿಲ್ಲ ನೀನೇನ ನಾನು ಹೆಂಗೆ ಬಿಡತ್ತ ಇದನ್ನ ಒಳ್ಳೇದು ಹೇಳಿದ್ಯಲ್ಲ ಅತ್ತ ಯಾಕಂಬ ಬಾಣ್ಣ ಅಂತ ಇಕ್ಕೆಂಪ್ನಿ ಬೇಡ ಕಣಮ್ಮ ನೀನು ತಗೇನು ಇಕ್ಕೆ ಬೇಡ ಕೊಳ್ಳಮ್ಮ ಚೈತ್ರ ನೀನೇ ಇಕ್ಕೆ ಇಲ್ಲ ಕಮ್ಮ ನೀನೇ ಇಕ್ಕೆ ಕೊಳ್ಳ ಮತ್ತೆ ಇಕ್ಕೆ ನಿನ್ನ ತಗೇನು ಮೋಸ ಇಲ್ಲ ಈಗ ನಾನು ನಿನ್ನ ನಂಬಿ ಯಾಕೆ ಹೇಳಿ ಕೊಡ್ತಾ ಇದ್ದೀನಿ ನೀನು ಬಿಡು ನಿನ್ನ ಹತ್ರ ಏನು ಮೋಸ ಇಲ್ಲ ಅಂತೇಳಿ ಈಗ ಇದು ನನ್ನ ಹೆಸ್ರು ಬಾಂಡ್ ಐತೆ ಅಂದಮೇಲೆ ನಾನು ತಗೊಂಡೋದ್ರೆ ಬರೋದಿದು ಇಕ್ಕೆಂಡ್ರೇನೇನು ಇದೇನು ತಪ್ಪೇನಿಲ್ಲ ನೀನು ಬೀರ್ ಐತಲ್ಲ ಬೀರ್ನಾಗ ಹಚ್ಕಟ್ಟಾಗಿ ಇಕ್ಕೆ ಅಂತೀಯ ಅಂತ ನಾವೆಲ್ಲ ಇದಾವಾದ್ರಕ್ಕೆ ಇಕ್ಕೆಬೋದು ಯಾಕೆ ನೀನೇ ಇಕ್ಕೆ ಕೊಳ್ಳಮ್ಮ ನಿನ್ನ ನಂಬಿ ಯಾಕೆ ಕೊಡ್ತಾ ಇದ್ದೀನಿ ಹೇಳಿ ನಾನು ಸರಿ ಆಯ್ತು ಕೊಡ್ರಿ ಮಮ್ಮ ಎದಳಮ್ಮ ಎದ ಆಸ್ಪತ್ರೆಗೆ ಹೋಗಿ ಬರೋಣ ಯಾಕಮ್ಮ ಅಕ್ಕ ಇಟೇಟ್ ಆಗೈತೆ ಕಣಮ್ಮ ನಿಮ್ಮ ಅತ್ತೆದು ಅಲ್ಲೇ ಯಾಕನ ಜ್ವರ ಬಂದಂಗಿಂದನ ಇಟೇಟ್ ಆಗೈತಿ ಜ್ವರ ಬಂದಿದ್ವಲ್ಲ ಅದಕ್ಕೆ ಹಂಗನ ಆ ಶಾಂತಾಟಿಂತ ಮಾತ್ರೆ ಇಸ್ಕೊಂಬಂದು ಕೊಡೋದಕ್ಕೆ ಮೇಲಾತು ಇಲ್ಲಾಂದರೆ ಇನ್ನೂ ಜಾಸ್ತಿ ಆಗ್ಬಿಡೋದು ಅವು ಚೆನ್ನಾಗಿದೆ ಮಾತ್ರೆ ಒಳ್ಳೆ ಆಸ್ಪತ್ರೆ ದೊಡ್ಡ ಆಸ್ಪತ್ರೆಗಳವೆಲ್ಲ ಮಾತ್ರೆ ಅದಕ್ಕೆ ಬೇಗ ವಾಸಿ ಆಯ್ತತ್ಲಾಗ ಹೆಂಗನ ಅಲ್ಲ ನೋಡು ಚಿರು ಹೆಂಗೆ ಮಾಡ್ತಾನಪ್ಪ ಮಮ್ಮ ಸುಮ್ಮನೆ ಚೆನ್ನಾಗಿರೋದು ಬಿಟ್ಟು ಅವ್ರಿಗೆ ಏನು ಅವಂತರ ಮಾಡ್ಕೊಂಬತ್ತೆ ಅವನಿಗೂ ಯಾರು ಇರಲಿಲ್ಲ ಸುಮ್ಮನೆ ಹುಡುಗಿ ಜೀವಮಾನ ಹಾಳು ಮಾಡ್ದಂಗೆ ಆತಮ್ಮ ಹೇಳು ಅಲ್ಲ ಇವ್ರೇನೇನು ಮಾಡೋದು ತಪ್ಪದು ಇವಾಗ ನೋಡು ಓಟ ನೀರು ಪಾಟ್ ಬೀಳೋದು ಏನು ಬೇಕಾಗಿತ್ತು ನೋಡಿ ಈಗ ಇಂಥ ನನ್ನ ಮಕ್ಳು ಇರ್ತಾರೆ ಓಟು ಇಂಥವೆಲ್ಲ ಮಾಡ್ಕೊಂಬದು ಬೇಡ ಸುಮ್ಮನೆ ಇವಾಗ ಮನೆ ಪನೆ ದೊಡ್ಡದಾಗ ಮನೆ ಅವೆಲ್ಲ ಏನು ಬೇಕಾಗಿತ್ತು ನಮ್ಮಂಗೆ ನೋಡಿರ ಅಂಥ ಮೋಸಗಾರ ಅಲ್ಲ ಅವ್ನು ನಂಬಿ ಮನೆ ಕಟ್ಟಕ್ಕೆ ಕೊಟ್ಟಿದ್ರೆ ಆಯ್ತಲ್ಲ ಅಯ್ಯೋ ಅದೊಂದು ದೊಡ್ಡ ಇದೇ ತಪ್ಪದಂಗೆ ಆಗೈತಿ ದೊಡ್ಡ ಗಂಡಂತ್ರನೇ ತಪ್ಪದಂಗೆ ಆಗೈತೆ ಅಯ್ಯೋ ಮನೆ ಕಟ್ಟಕ್ಕೆ ನಾನು ಕೊಟ್ಟಿದ್ರೆ ಅದನ್ನೆಲ್ಲ ಯಪ್ಪ ಇಕ್ಕೆ ಹೋಗೋನು ಏನು ಸುಡ್ಕೊಡೋ ಅಮ್ಮಂಗೆ ಆಗೈತೆ ನಿಜವಾಗ್ಲು ಅವನು ಅದನ್ನ ಏಳವನೇ ದೀಕ್ಷೆಗೆ ಹೊಚ್ಚಿಕ್ಕವನೇ ಗಲಾಟೆ ಮಾಡ್ತಿದ್ಲಲ್ಲ ಅವಳು ಇಲ್ಲಿ ಮನೆ ಕಾಂಟ್ರಾಕ್ಟ್ ಕೊಡ್ಬೇಡ್ರಿ ಚಿರುನೇ ಕೊಟ್ಟಿಸ್ತಾಳೆ ಅಂತ ಅವನು ಒಳಗೆ ಹೇಳ್ಕೊಡೋನು ನಾನು ಕೊಟ್ಟಿಸ್ತೀನಿ ನಾನು ಇರಬೇಕಾದ್ರೆ ನಿಮ್ಮ ಅಪ್ಪರು ಯಾಕೆಲ್ಲ ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ ಕೊಡ್ತಾರೆ ಎಲ್ಲ ನನ್ನ ಕೈ ಕೊಡೋಕೆ ಹೇಳು ದುಡ್ಡ ಅಂತ ಹೇಳ್ಕೊಟ್ಟು ಗಲಾಟೆ ಮಾಡಂಗೆ ಮಾಡಿರೋನು ಅವನೇನಿ ನೋಡೋಣ ಎಂಥ ಮನ್ಯಾಳ ನನ್ನ ಮಗ ಅವನು ನನಗೆ ಗೊತ್ತಾ ನನ್ನ ಮಗ ಎಂತಾನು ಅಂತ ಹೊಲ್ಕ ನಾನು ಅವತ್ತೇನೆ ಮಾತಾಡ್ತಿದ್ದ ಫೋನ್ನ ಬೋರೆ ವಾಲ್ತಕ್ಕೆ ಬಂದರೆ ಕಿವೇಕಿಕೊಂಡು ಬೋರೆ ಅದನ್ನು ಮಾತಾಡ್ತಿದ್ದೆ ನಾನು ಆಲಿಸ್ತಿದ್ದೆ ಹೋಗಿ ಏನು ಮಾತಾಡ್ತಾನೆ ಅಂತ ಕೇಳಿಸ್ಕೊಂತಿದ್ದೆ ನಮ್ಮ ಅಪ್ಪರ್ಗಂತವೆಲ್ಲ ಗೊತ್ತಾಗಲ್ಲಲ್ಲ ಕೇಳಿಸ್ಕೊಂತಿರ್ಲಿಲ್ಲ ನಾನು ಅವನು ವಾಲ್ತಾಗ ಇದ್ದಾನೆ ಅಂದರೆ ಹೋಗಿ ಕೇಳಿಸ್ಕೊಂತ ಇದ್ದೆ ಮಾರ್ತೀನಿ ಬಿಡು ತೋಟ ಹಂಗೈತೆ ಬಿಡು ಭಾಳ ಚೆನ್ನಾಗೈತೆ ಇವತ್ತು ಮಾರಿರೂ ಯಾರಿಲ್ಲ ನಂದೇ ಎಲ್ಲ ಅವ ಇಲ್ಲಿ ಅಂತ ಮಾತಾಡೋಣ ಫೋನ್ನಾಗ ಎಲ್ಲ ನಾನು ಕೇಳಿಸ್ಕೊಂಡೀನಿ ಎಲ್ಲ ಕೇಳಿಸ್ಕೊಂಡೀನಿ ಇವತ್ತು ನನಗೆ ಅದನ್ನ ಒಟ್ಟು ನೆಕಂಡ ಪಕಡ್ ಮಾಡ್ಕೊಂಬಕ್ಕೆ ನಾನು ಹೇಳ್ತಿದ್ದೆ ನೀವು ಆದ್ರೆ ಕೇಳ್ತಿರ್ಲಿಲ್ಲ ಹಿಂಗೆಲ್ಲ ಮಾತಾಡ್ತಂಗೆ ಕಡಮ್ ಅಂತ ನಾನು ನಿಂತಾಗ ಬಂದು ಹೇಳಿದ್ದೀನಿ ನೀವು ನಂಬಲಿಲ್ಲ ಯಾರೂ ನಂಬಲಿಲ್ಲ ಎಲ್ಲ ಇಡೀ ಊರೇ ಒಳ್ಳೆಯರಂತ ಶಾಂತಮ್ಮನೊಳ್ಳೆ ಮನೆ ಹಳಿನಾಗ ಇಕ್ಕೊಂಡಿರೋನು ಇಡೀ ಊರೇ ಒಳ್ಳೆಯರು ಅಂತಂತು ನಾನೊಬ್ಬ ವಿರೋಧಾಗಿದ್ದೆ ಇವತ್ತು ನಾನು ಹೇಳ್ದಂಗೆ ಆಗಿತ್ತು ಕೊನೆಗೆ ನೋಡಲ್ವಿ ಇವತ್ತು ನಾನು ಹೇಳ್ದಂಗೆ ಆಗಿತ್ತು ಕೊನೆಗೆ ಹ್ಞೂನಂತೆ ನೀನು ಹೇಳ್ದಂಗೆ ಆಯಿತು ಕೊನೆಗೆ ನಾನು ಹೇಳ್ತಿದ್ದೆ ಕೇಳಲಿಲ್ಲ ಅವನು ಹೊಲ್ದಾಗೆಲ್ಲ ಕಿವ್ಯಾಗ ಫೋನ್ ಇಕ್ಕೋಣದು ಯಾರ್ತ ಮಾತಾಡ್ತಿದ್ದೋ ಏನೋ ಗೊತ್ತಿಲ್ಲ ಸುಮ್ಮನೆ ಕಿವ್ಯಾಗ ಫೋನ್ ಇಕ್ಕೊಂಡು ಮಾರೋದೆ ಹೆಂಗೆ ಮಾಡೋದೆ ಅಂತ ಯಾರ ಫ್ರೆಂಡ ಒಂದು ಗೊತ್ತಿಲ್ಲ ಮಾತಾಡ್ತಿರೋನು ಎಲ್ಲ ಕೇಳಿಸ್ಕೊಂಡಿದ್ದೀನಿ ನಾನು ಎಲ್ಲ ಕೇಳಿಸ್ಕೊಂಡು ನಮ್ಗೆ ಅದಕ್ಕೇನೆ ನನಗೆ ಬೇಜಾರಾಗಿ ನಾನು ಹೇಳಿದ್ದು ಆದ್ರೆ ನಂಬಲಿಲ್ಲ ಇಡೀ ನಮ್ಮ ಊರಾಗೆ ಒಂದು ಅರ್ಪಿಳ್ಳೆ ಕೂಡ ಅವನು ಕೆಟ್ಟ ನಂಬಲಿಲ್ಲ ಎಲ್ಲ ಒಳ್ಳೆಯನು ಅಂತ ಅಂದಿದ್ದೆ ನಾನು ಒಬ್ಬನೇ ಅವನ ವಿರುದ್ಧ ಮಾಡಿದ್ದು ಇವತ್ತು ಕೊನೆಗೆ ನಾನು ಹೇಳ್ದಂಗೆ ಆಯಿತು ನೋಡ್ತಾ ಇರ್ರಿ ನೀನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.